ಗೋಪಾಲ್ ಅವರು ಮಾತು ಕೇಳಿಸ್ಕೊಂಡಿಲ್ಲ ಅಂತ ನೀವು ಹೇಳಕ್ ಬರ್ಬೇಡಿ. ಯಾಕೆಂದ್ರೆ ಅಲ್ಲ, ಕೆ.ಸಿ. ವೇಣುಗೋಪಾಲ್ ಅವರು ಮಾಧ್ಯಮದ ಮುಂದೆ ಬಂದು ಅಲ್ಲಿ ಒಳಗಡೆ ಏನೇನ್ ಚರ್ಚೆ ಆಯ್ತು, ಎಷ್ಟ್ ಸತಿ ಕಾಫಿ ಕುಡಿದ್ರಿ, ಎಷ್ಟ್ ಸತಿ ತಿಂಡಿ ತಿಂದ್ವಿ, ಅಲ್ಲಿ ಮಧ್ಯಾಹ್ನ ರಾಹುಲ್ ಗಾಂಧಿ ಅವರು ಮನೆಗೆ ಊಟಕ್ಕೆ ಎಷ್ಟೊತ್ತಿಗೆ ಹೋಗಿದ್ರು, ವಾಪಸ್ ಎಷ್ಟೊತ್ತಿಗೆ ಬಂದ್ರು, ಖರ್ಗೆ ಅವರು ಯಾವ ಕಲರ್ ಶರ್ಟ್ ಹಾಕೊಂಡಿದ್ರು, ಆಯ್ತಾ, ಇದನ್ನೆಲ್ಲ ಮಾಧ್ಯಮದ ಮುಂದೆ ಬಂದು ಹೇಳುವಂತ ವಿಚಾರನೂ ಅಲ್ಲ. ಸ್ವಲ್ಪ ಅತಿ ಆಯ್ತು, ಆದ್ರೂ ಪರವಾಗಿಲ್ಲ. ಇದನ್ನೆಲ್ಲ ಹೇಳಿಲ್ಲ ಮಾಧ್ಯಮದಲ್ಲಿ ತೋರಿಸಿದ್ರಲ್ಲ ಮುಖ್ಯಮಂತ್ರಿ ಬದಲಾವಣೆ ನಾವು ಚರ್ಚೆ ಮಾಡಿಲ್ಲ, ಮಾಧ್ಯಮದಲ್ಲಿ ತೋರಿಸಿದ್ರಲ್ಲ ಸಂಪುಟ ಪುನಾರಚನೆ ಅದನ್ನ ನಾವು ಚರ್ಚೆ ಮಾಡಿಲ್ಲ, ಹೇಳಿದ್ ಕೆ.ಸಿ. ವೇಣುಗೋಪಾಲ್ ಅವರೇನೆ. ಅಲ್ಲಿ ಚರ್ಚೆ ಮಾಡಿಲ್ಲ. ಬಹಳ ಸ್ಪಷ್ಟವಾಗಿ ಈಸ್ ದೇರ್ ಅ ಚೇಂಜ್ ಆಫ್ ಗಾರ್ಡ್ ಅನ್ನುವಂತಹ ಪ್ರಶ್ನೆಯನ್ನ ಪತ್ರಕರ್ತರು ಕೇಳಿದ್ದಾರೆ. ನೀವು ಆ ಪ್ರೆಸ್ ಮೀಟ್ ಅನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಪ್ರಶ್ನೆ ಇದ್ದಿದ್ದು ಒಂದೇ, ಮುಖ್ಯಮಂತ್ರಿಗಳ ಬದಲಾವಣೆ ಆಗತ್ತಾ ಅಂತ. ಅವ್ರು ಅದನ್ನ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ದೇರ್ ಇಸ್ ನೋ ಚೇಂಜ್ ಆಫ್ ಗಾರ್ಡ್, ಮುಖ್ಯಮಂತ್ರಿಗಳ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಕ್ಯಾಬಿನೆಟ್ ಬಗ್ಗೆ ಅಲ್ಲಿ ಪ್ರಶ್ನೆಯೂ ಬಂದಿಲ್ಲ, ಅಲ್ಲಿ ಅವರು ಉತ್ತರ ಕೊಡುವಂತ ಅನಿವಾರ್ಯತೆಯೂ ಬಂದಿಲ್ಲ. ಸುಳ್ಳು ಹೇಳಕ್ ಹೋಗ್ಬೇಡಿ. ಜೂನ್ 2024, ಜುಲೈ 2024, ಆಗಸ್ಟ್ 2024, ಏಪ್ರಿಲ್ 2025, ನವೆಂಬರ್ 2025, ಫೆಬ್ರವರಿ 2026, ಈಗ ಅಟ್ ಪ್ರೆಸೆಂಟ್ 2026 ಮೇ ಎಂಡ್ ಸರ್. ಇದು ಅಂದ್ರೆ ನಾನು ಕೊಟ್ಟಿದ್ದ ಪಟ್ಟಿ ರಾಜ್ಯ ನಾಯಕರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ಲಿಕ್ಕೆ ಹೋದ ಟ್ರಿಪ್ ನ ಡೀಟೇಲ್ಸ್. ಸ್ವಾತಿ ಅವ್ರು ಹೇಳ್ದಂಗೆ ಎಲ್ಲವೂ ಲಿಬರ್ಟಿ ಇದೆ, ರಾಜ್ಯ ನಾಯಕರು ಎಲ್ಲ ಡಿಸಿಷನ್ ತಗೊಂಡು ಹೋಗ್ತಾರೆ ಅನ್ನೋಂಗಿದ್ರೆ ದೆಹಲಿಗೆ ಯಾಕೆ ಪದೇ ಪದೇ ಹೋಗ್ಬೇಕು? ಇಲ್ಲಿನ ರಾಜಸ್ಥಾನ ನಾಗೇಂದ್ರ ಸರ್ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಂದ್ರೆ ದೆಹಲಿ ಟ್ರಿಪ್ಗಳು ಪ್ರತಿ ಬಾರಿ 6+1 ಟ್ರಿಪ್ಗಳಿಂದ ಏನು ಫಲ ಸಿಗಲಿಲ್ಲ ಅಂತಂದ್ರೆ ಏನ್ ಸಂದೇಶ ಕೊಡ್ತದೆ? ಮೇಡಮ್ ನಾನು ಮತ್ತೊಂದ್ಸತಿ ರಿಪೀಟ್ ಮಾಡ್ತೀನಿ. ಜೂನ್ 2024, ಜುಲೈ 2024, ಆಗಸ್ಟ್ 2024, ಏಪ್ರಿಲ್ 2025, ಯು ಹ್ಯಾವ್ ಟು ಲಿಸನ್, ನವೆಂಬರ್ 2025, ಫೆಬ್ರವರಿ 2026. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಮಗೆ ಅವಕಾಶ ಸಿಗದಂತ ಸಂದರ್ಭದಲ್ಲಿ ನೀವು ಮಧ್ಯದಲ್ಲಿ ದಯವಿಟ್ಟು ಮಾತಾಡಬಾರ್ದು ಅಂತ ನಾನು ಮೊದಲೇ ಕೇಳ್ಕೊತಾ ಇದ್ದೀನಿ. ಇದು ಕೇಳಿ ನಾನು ನಿಮ್ಗೆ ಉತ್ತರ ಕೊಡ್ತಾ ಇಲ್ಲ ಮೇಡಮ್, ನಾನು ಇಲ್ಲಿ ಕೊಡ್ತಾ ಇದ್ದೀನಿ, ಇವ್ರಿಗೆ ಹೇಳ್ತಾ ಇದ್ದೀನಿ. ನೋಡಿ, ಯಾವ ಈ ಸರ್ಕಾರವನ್ನ ಕಳೆದ ಬಾರಿ ತಾವು ಏನೇನು ಹೇಳಿದ್ರಿ, ಬೇರೆ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ರಾಜ್ಯದ ಅಭಿವೃದ್ಧಿ ಆಗಿಲ್ಲ ಹಾಗೆ ಹೀಗೆ ಅಂತ ಸಂದರ್ಭದಲ್ಲಿ ಈ ರಾಜ್ಯದ ಜನತೆ ಒಂದು ಪೂರ್ಣ ಬಹುಮತ ಕೊಟ್ಟು ಸ್ಟೇಬಲ್ ಸರ್ಕಾರವನ್ನು ಕೊಡಬೇಕು ಅಂತಕ್ಕಂಥದಕ್ಕೆ 136 ಸೀಟ್ ಗೆಲ್ಸ್ ಕಳಿಸಿದ್ದು ನಿಮ್ಮನ್ನ. ಡೇ 1 ಇಂದ ಇದು ಇವತ್ತೇನು ಹೊಸದಲ್ಲ. ದಿನ ಬೆಳಿಗ್ಗೆ ಆದ್ರೆ ಕೂಡ ನೀವು ಬರೀ ಇದರ ಅಧಿಕಾರ ಕಚ್ಚಾಟದಲ್ಲೇ ಇದ್ರಿ, 2 ಗುಂಪು ಮಾಡಿಕೊಂಡು. ಮತ್ತೊಂದೇನು ಅಂತಂದ್ರೆ ಇಂಪಾರ್ಟೆಂಟ್, ಇದು ಬ್ಲಾಕ್ ಮೇಲ್ ರಾಜಕಾರಣ ಟೋಟಲಿ. ಯಾವ ಅಹಿಂದ ಬಗ್ಗೆ ಆಗ್ಲೇ ಸರ್ ಹೇಳ್ತಾ ಇದ್ರು, ಅಹಿಂದ ಅಲ್ಲಿ JDS ಅಲ್ಲಿ ಇದೇ ಪರಿಸ್ಥಿತಿನೇ ಮಾಡಿದ್ದು. ನಾನು ಕೊಡ್ಲಿಲ್ಲ ಅಂತಂದ್ರೆ ಅಹಿಂದ ಮಾಡ್ತೀನಿ, ಬ್ಲಾಕ್ ಮೇಲ್ ಮಾಡ್ತೀನಿ ಅಂತಕ್ಕಂಥದನ್ನ. ನೀವು ಬ್ಲಾಕ್ ಮೇಲ್ ಆದ್ರೂ ಮಾಡ್ಕೊಳ್ಳಿ, ಅಹಿಂದ ಆದ್ರೂ ಮಾಡ್ಕೊಳ್ಳಿ, ಮತ್ತೊಂದಾದ್ರೂ ಮಾಡ್ಕೊಳ್ಳಿ. ಮತ್ತೊಬ್ರು ಹೇಳಿದ್ರು ಪೇಪರ್ ಪೆನ್ ಅಂತಕ್ಕಂಥ ಮಾತು ಕೂಡ ಮಾತಾಡಿ. ನಾವೇನು ಹೇಳ್ತೀವಿ ಅಂತಂದ್ರೆ, ನೀವು ಏನಾದ್ರೂ ಮಾಡ್ಕೊಳ್ಳಿ, ಜನಗಳಿಗೆ ಇವತ್ತು ಜ್ವಲಂತ ಸಮಸ್ಯೆಗಳು, ಅನೇಕ ಸಮಸ್ಯೆಗಳು ರಾಜ್ಯದಲ್ಲಿ ಕಾಡ್ತಾ ಇದೆ. ಈ ಸಮಸ್ಯೆಗಳಿಗೆ ತಾವು ಸ್ಪಂದಿಸಿದರೆ ಇವತ್ತು ನೋಡ್ತಿದ್ದೀರಾ, ಉತ್ತರ ಕರ್ನಾಟಕದಲ್ಲಿ ದಿನ ಬೆಳಗಾದ್ರೆ ಮಳೆ ಗಾಳಿ ಸಮೇತ ಬಂದು ಅನೇಕ ಹಳ್ಳಿಗಳು ಇವತ್ತು ಕೊಚ್ಕೊಂಡು ಹೋಗ್ತಾ ಇರುವಂತ ಪರಿಸ್ಥಿತಿ. ಒಬ್ಬರಾದ್ರೂ ಇದಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾರು ಸ್ಪಂದಿಸಿದ್ರ? ಇಲ್ಲ. ಇವರು ಪಾಪ ಸಿಕ್ಕಾಪಟ್ಟೆ ಕಾಳಜಿದೆ ರಾಜ್ಯದ ಬಗ್ಗೆ, ಅಭಿವೃದ್ಧಿ ಬಗ್ಗೆ. ದಯವಿಟ್ಟು ನೀವು ಮಾತಾಡಬಾರ್ದು, ದಯವಿಟ್ಟು ನೀವು ಮಾತಾಡಬಾರ್ದು. ಒಂದೇ ಒಂದು ಮಿನಿಸ್ಟರ್ ನ್ಯಾಯ ತೋರಿಸಿ ಆ ಭಾಗಕ್ಕೆ ಹೋಗ್ಬಿಟ್ಟು ಈ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ಅವ್ರ ಜನಗಳ ಸಮಸ್ಯೆಗಳನ್ನ ಆಲೋಚಿಸಿದ್ದೀವಿ ಅಂತಕ್ಕಂಥದ್ದು. ಮತ್ತೆ ಇನ್ನೊಂದು ಮಾತು, ಪಾಪ ದುಂದುವೆಚ್ಚ ಬಗ್ಗೆ ಮಾತಾಡ್ತಾ ಇದ್ರು. ಎಷ್ಟು ತಾವ್ ಹೇಳಿದ್ರಿ, ಡೇಟ್ಗಳು ಕೊಟ್ರಿ, ಇನ್ನೊಂದು ಮರ್ತ ಹೋಗ್ಬಿಟ್ರಿ. ಬರ್ತ್ಡೇನು ಒಂದಿತ್ತು, ಬರ್ತ್ಡೇ ಕೂಡ ಇತ್ತು, ಅದರಲ್ಲಿ ಬರ್ತ್ಡೇ ಗಿಫ್ಟ್ ಇತ್ತು. ನೋಡಿ, ನೀವು ಬರ್ತ್ಡೇ ಗಿಫ್ಟ್ ಕೊಟ್ಕೋತಿರೋ ಮತ್ತೊಂದು ನಮ್ಗೆ ಅವಶ್ಯಕತೆ ಇರಲಿಲ್ಲ. ನಾನು ಪದೇ ನಾನು ಹೇಳ್ತಾ ಇದ್ದೆ, ವೀಕ್ ಹೈಕಮಾಂಡ್ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇವತ್ತೇನಂತ ಹೇಳಿದ್ರು ಸನ್ಮಾನ್ಯ ಖರ್ಗೆ ಅವರು, ಅವ್ರು ಕರ್ನಾಟಕದವರ AICC ಅಧ್ಯಕ್ಷರು, ಅವ್ರಿಗೇನು ಗೊತ್ತಿಲ್ಲ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರಗಳ ಬಗ್ಗೆ, ಜನಗಳಿಗೆ ಗೊತ್ತಾಗಿಲ್ಲ. ಮತ್ತೊಂದು ಮೇಡಮ್, ಸಂಪುಟ ಪುನರ್ರಚನೆ ಅಂತಕ್ಕಂಥ ಪದ ಬಳಕೆ ಮಾಡ್ತಾವ್ರೆ. ಸಂಪುಟ ಪುನರ್ರಚನೆಯಲ್ಲಿ ವಿಷಯ ಏನು ಅಂತಂದ್ರೆ, ಕೆಲವು ಕಳಪೆ ಸಚಿವರುಗಳಿದ್ದಾರೆ, ಕಳಪೆ ಸಾಧನೆಗಳನ್ನ ಕೇಂದ್ರದಲ್ಲಿ ಹೇಳಿದಾರಂತೆ ಇವರು ಹೈಕಮಾಂಡ್ಗೆ. ಹಾಗಾದ್ರೆ ರಾಜ್ಯದಲ್ಲಿ ಅಭಿವೃದ್ಧಿ ನಡೀತಾ ಇಲ್ವಾ? ಏನಿಲ್ಲ ಶಿಷ್ಯ, ಬೆಳಿಗ್ಗೆನೆ ತಲೆಗೂಡ ಬಿಡ್ತಾ ಇದೆಯಲ್ಲೋ. ದಯವಿಟ್ಟು ಈ ರಾಜ್ಯದಲ್ಲಿ 15 ಜನ ತಗೋತಾ ಇದೀವಲ್ಲ, 10 ಜನ ತೆಗೆದಾಕಿ 15 ಜನ ತಗೋತಾ ಇದೀವಿ. ಕಳಪೆ
ಸಚಿವರುಗಳಿದ್ದಾರೆ ಅಂತ ಕಡೆ ಸ್ಪಷ್ಟ, ಸಾಧನೆ ಆಗಿಲ್ಲ, ಶೂನ್ಯ, ಅದಕ್ಕೆ ತೆಗಿತಾ ಇದ್ದೀವಿ ಅಂತಕ್ಕಂಥದ್ದಾದ್ರೆ ರಾಜಶೇಖರ್ ಸರ್ಗೆ ಪ್ರಶ್ನೆ ಮಾಡಬೇಕು. ಅದಕ್ಕೆ ಮುಂಚೆ ಕರೆಕ್ಟ್ ಸ್ವಾತಿ ಅವರು ಹೇಳ್ತಿದ್ರಲ್ಲ, ಆನ್ ಗ್ರೌಂಡ್ ಇದ್ದಾರೆ ನಾಯಕರು, ಸಚಿವರು ಎಲ್ಲರೂ ಕೂಡ ಮಾಧ್ಯಮದಲ್ಲಿ ಪ್ರಸಾರ ಮಾಡದೆ ಹೋದ್ರು ಕೂಡ ಕೆಲಸ ಮಾಡ್ತಿದ್ದಾರೆ. ಹಾವೇರಿಯಲ್ಲಿ ಮಳೆ ಬಂದು ರೈತರು ಬಾಯ್ ಬಡ್ಕೊಳ್ಳೋ ಪರಿಸ್ಥಿತಿ ಇರುವಾಗ ಎಷ್ಟು ಜನ ಮಿನಿಸ್ಟರ್ ಅಲ್ಲೋದ್ರು ಮೇಡಮ್? ನಾನು ಲೆಕ್ಕ ಕೊಡ್ತೀನಿ. 10+ ಮಿನಿಸ್ಟರ್ಸ್ ಇನ್ ಡೆಲ್ಲಿ ಟುಡೇ. 10+ ಮಿನಿಸ್ಟರ್ಸ್ ಇನ್ ಡೆಲ್ಲಿ. ಹಾವೇರಿಗೆ ಎಷ್ಟು ಜನ ಹೋದ್ರು? ಜಿಲ್ಲಾ ಉಸ್ತುವಾರಿ ಸಚಿವರು ಹೋದ್ರ, ಕೃಷಿ ಸಚಿವರು ಹೋದ್ರ? ನಾನು ಹೇಳ್ತಾ ಇದ್ದೀನಿ, ಉತ್ತರ ಕೊಡ್ತಾ ಇದ್ದೀನಿ ನೋಡಿ. ಬೆಳಗ್ಗೆ ನಾನು ಚಲುವರಾಯ ಸ್ವಾಮಿ ಅವ್ರ ಹತ್ರ ಮಾತಾಡಿದ್ದೀನಿ. ಇಲ್ಲೇ ಕೂತ್ಕೊಂಡು ಅವ್ರು ಇಡೀ ಒಂದು ಅಲ್ಲಿ ಏನ್ ನಡೀತಾ ಇದೆ ಸಮಸ್ಯೆಯನ್ನ ಮಾನಿಟರ್ ಮಾಡಿದ್ದಾರೆ. ಅಲ್ಲಿ ಡಿಸಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಯಾರಿಗೆ ಬಿಡ್ತೀರಿ ಇಂಥ ಬುರುಡೇನ ಬಂದು ನನ್ನ ಹತ್ರ? ಪ್ರತ್ಯಕ್ಷದರ್ಶಿ ಇದಕ್ಕೆ ಆಯ್ತಾ. ಇದು ಮಾಧ್ಯಮಗಳಲ್ಲಿ ಬರ್ಲಿಲ್ಲ ಅಂತಂದ್ರೆ ನಾವು ಕೆಲಸ ಮಾಡ್ತಿಲ್ಲ ಅಂತ ಅರ್ಥ ಅಲ್ಲ. ಮಾಧ್ಯಮಗಳಲ್ಲಿ ಏನ್ ಸುದ್ದಿ ಬರುತ್ತೆ ಅದೇ ಸರ್ಕಾರದ ರಿಪೋರ್ಟ್ ಕಾರ್ಡ್ ಅಂತ ನಿಮ್ ನಮಗ್ ಸಿಕ್ಕ ಮಾಹಿತಿ ನಿಮಗೂ ಗೊತ್ತಿರುತ್ತೆ. ಫಸ್ಟ್ ಸಿಎಂ ಜೊತೆಯಲ್ಲಂತೆ, ಫಸ್ಟಿಗೆ ಹೈಕಮಾಂಡ್ ಮಾತ್ರ, ಅದಾದ್ಮೇಲೆ ಸಿಎಂ ಜೊತೆಯಲ್ಲಿ, ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಈ ಒಟ್ಟಿಗೆ ಮಾತುಕತೆ ನಡೆಸಿ ಬಗೆಹರಿಸುವ ಸಮಸ್ಯೆನೇ ಆಗಿದ್ದಿದ್ರೆ ನೀವು ಹೇಳ್ದಂಗೆ ಈ ಸಪರೇಟ್ ಮಾತುಕತೆ ಯಾಕೆ? ಈ ಸಪರೇಟ್ ಮಾತುಕತೆ ಅಂದ ತಕ್ಷಣ ಒಮ್ಮತ ಇಲ್ಲ, ಎಲ್ಲರಿಗೂ ಕೂಡ ಒಗ್ಗಟ್ಟಿಲ್ಲ, ಹಿಂಗೆ ಅಲ್ವಾ ಮೆಸೇಜ್ ಪಾಸ್ ಆಗೋದು? ಇಲ್ಲ, ಆಕ್ಚುಲಿ ಮಾಧ್ಯಮಗಳಿಗೆ ಬಂದಿರುವಂತ ಮಾಹಿತಿ ಏನು ಅಂತ ನನಗೆ ಗೊತ್ತಿಲ್ಲ. ಸಮಸ್ಯೆ ಏನು ಅಂತಂದ್ರೆ ಇಂದಿರಾ ಭವನ್ ನಲ್ಲಿ ಯಾವ ಮಾಧ್ಯಮಗಳಿಗೂ ಕೂಡ ಅವಕಾಶ ಇರಲಿಲ್ಲ. ಹೊರಗಡೆ ಕೇಳಿದಂತಹ ಸುದ್ದಿಗಳನ್ನ ರಿಪೋರ್ಟರ್ಗಳು ಹೇಳಿರುವಂತಹ ಸುದ್ದಿಯನ್ನ ಇವತ್ತಿನ ದಿನ ತಾವುಗಳು ಕೂತು ಬಿತ್ತರಿಸ್ತಾ ಇದ್ದೀರಿ. ಆಕ್ಚುಲಿ ನಾನು ನಿಮಗೆ ಹೇಳ್ಬಿಡ್ತೀನಿ, ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರ ಜೊತೆ ಒಂದು ಆಲ್ಮೋಸ್ಟ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕೂತು ಒಂದು ಚರ್ಚೆಯನ್ನ ನಡೆಸಿದಂಥದ್ದು, ಸಮಾಲೋಚನೆಯನ್ನ ನಡೆಸಿದಂಥದ್ದು. ಇದಾದ ನಂತರದಲ್ಲಿ ಎಲ್ಲಾ ನಾಯಕರು ಕೂಡ ಒಟ್ಟಿಗೆ ಕೂತ್ಕೊಂಡು ಮಾತುಕತೆಯನ್ನ ನಡೆಸಿದರೆ ಆ ಫೋಟೋಗಳು ಕೂಡ ರಿಲೀಸ್ ಆಗಿದೆ. ಮತ್ತು ಅದು ನಿಮಗೆ ನೀವು ಆಲ್ರೆಡಿ ಅದನ್ನ ಬಿತ್ತರಿಸಿದಿರಿ. ಸೊ ರಾಹುಲ್ ಗಾಂಧಿ ಅವರು ಮತ್ತೆ ಸಿದ್ದರಾಮಯ್ಯನವರು ಪ್ರೈವೇಟ್ ಆಗಿ ಮಾತಾಡಿದ್ದನ್ನ ಅದನ್ನ ಹೊರತುಪಡಿಸಿ 6 ಗಂಟೆಗಳ ಕಾಲ, 6 ಗಂಟೆ ಇಸ್ ನಾಟ್ ಅಟ್ ಸ್ಟ್ರೆಚ್ ಮಾಡಿರುವಂತ ಮೀಟಿಂಗ್ ಅಲ್ಲ, ಪಾರ್ಟ್ ಬೈ ಪಾರ್ಟ್ ಮಾಡಿರುವಂತ ಮೀಟಿಂಗು, ಮಧ್ಯ ಬ್ರೇಕ್ ಆಗಿರುತ್ತೆ ಮೀಟಿಂಗ್ಗಳು. ಸೊ ಈ ರೀತಿ ಅದು 6 ಗಂಟೆಗಳ ಕಾಲ, ಬಿಕಾಸ್ ನೀವು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಇದನ್ನ ಪ್ರಸಾರ ಮಾಡ್ತಾ ಇದ್ದ ಕಾರಣ ಇದು 6 ಗಂಟೆಗಳ ಕಾಲ ಮೀಟಿಂಗ್ ನಡೆದ್ಬಿಡ್ತು. ಏನ್ ನಡೀತು 6 ಗಂಟೆಗಳ ಕಾಲ, ಏನಾಗೋಯ್ತು ಇದು ದೆಹಲಿಯಲ್ಲಿ, ರಾಜ್ಯದಲ್ಲಿ ಏನಾಗೋಗುತ್ತೆ ಅನ್ನುವಂತಹ ಒಂದು ಊಹಾಪೋಹ ಸೃಷ್ಟಿಯಾಗಿರುವಂತದ್ದು. ಈಗ ಮಾಧ್ಯಮಗಳು ಬರ್ತಾ ಇದೆ ಸುದ್ದಿ, ರಾಜ್ಯಸಭಾ ಆಫರ್ ಬೇಡ ಅಂತಾನೆ ನಿಮ್ಗೆ ಪ್ರಶ್ನೆ ಕೇಳಿದ್ದು. ಏನಾಯ್ತು ಊಹಾಪೋಹ ರಾಜ್ಯಸಭಾ ಮಾಧ್ಯಮಗಳನ್ನ 6 ಅವರ್ ಚರ್ಚೆ ಮಾಡೋದ್ರಿಂದ ನಮಗೆ ಕಷ್ಟ ಆಗುತ್ತೆ. ಯಾಕೆ 12 ಪರಿಷತ್ ಸ್ಥಾನಗಳಿಲ್ವಾ? ಓಕೆ, ಅದರಲ್ಲಿ 7 ಬೈನಿಯಲ್ ಚುನಾವಣೆಗಳಿಲ್ವಾ? ನಾಮಿನೇಷನ್ ಇಸ್ ನಾಟ್ ಎ ಕ್ವೆಶ್ಚನ್. ಹೇಳ್ತೀನಿ ಕೇಳಿ ಅವರೇ, ನಾಮಿನೇಷನ್, ಮುಖ್ಯಮಂತ್ರಿಗಳ ನಾಮಿನೇಷನ್, ಗವರ್ನರ್ ನಾಮಿನೇಷನ್ ಅನ್ನುವಂಥದ್ದು ಬಹಳಷ್ಟು ಬಾರಿ ಪ್ರಶ್ನೆ ಆಗೋದಿಲ್ಲ. ಆದ್ರೆ ಯಾವಾಗ ಬೈನಿಯಲ್ ಚುನಾವಣೆ ಆಗುತ್ತೆ ಅನ್ನುವಂಥದ್ದು ಸಂದರ್ಭದಲ್ಲಿ, ಯಾವಾಗ ಶಾಸಕರು ಪರಿಷತ್ ಸದಸ್ಯರನ್ನ ಆಯ್ಕೆ ಮಾಡಬೇಕು ಅನ್ನುವಂತ ಒಂದು ಸಂದರ್ಭದಲ್ಲಿ ಎಲ್ಲವೂ ಕೂಡ ಕೂಡ್ಕೊಂಡು ಬಂದಿದೆ, ಒಟ್ಟಿಗೆ ಬಂದಿರುವಂತದ್ದು. ಆಯ್ತಾ? ಸೊ ಇನ್ನ ಇವತ್ತಿನ ದಿನ ಬೆಳಗ್ಗೆನೆ ನೋಟಿಫಿಕೇಶನ್ ಬಂದಿದೆ. ಸೊ ನೋಟಿಫಿಕೇಶನ್ ಬಂದ ತಕ್ಷಣ ಹೆಂಗಿದ್ರು ದೆಹಲಿಯಲ್ಲಿ ಕೂತಿದ್ದಾರೆ. ಇದರ ಚರ್ಚೆಯು ಕೂಡ ಒಂದೇ ನನಗೊಂದು ಅನುಮಾನ, ನೀವು ಅದಕ್ಕೆ ನೀವೇ ಉತ್ತರ ಕೊಟ್ಬಿಡ್ಬೇಕು. ಹೇಳಿ. ಈಗ ಕರೆಕ್ಟ್ ಒಬ್ಬೊಬ್ಬ ಪರಿಷತ್ ಯಾರ್ಯಾರು ಆಯ್ಕೆ ಆಗ್ಬೇಕು, ರಾಜ್ಯಸಭೆಗೆ ಯಾರ್ಯಾರು ಆಗ್ಬೇಕು, ಇನ್ ಡೀಟೇಲ್ ಆಗಿ ಚರ್ಚೆ ಮಾಡಿದ್ರು ಅನ್ನೋದನ್ನೇ ನಾವು ಒಪ್ಕೊಳ್ಳೋದಿನ. ಇದರಲ್ಲಿ ಸಚಿವರ ಪಾತ್ರ ಏನಿರುತ್ತೆ, ಇದರಲ್ಲಿ MLA MLCಗಳ ಪಾತ್ರ ಏನಿರುತ್ತೆ, ಅವರೆಲ್ಲ ಯಾಕೆ ಹೋಗಿದ್ರು ದೆಹಲಿಗೆ? ಇನ್ನು ಮಾಧ್ಯಮದವ್ರು ಪ್ರಶ್ನೆ ಕೇಳಿದಾಗೆಲ್ಲ ಒಳಗೇನಾಯ್ತು ನಮ್ಗೆ ಗೊತ್ತಿಲ್ಲ, ಒಳಗೇನಾಯ್ತು ಗೊತ್ತಿಲ್ಲ. ಹಂಗಂದ್ರೆ ಒಳಗೆ ಏನ್ ನಡೆಯುತ್ತೆ ಅನ್ನೋದು ಗೊತ್ತಾಗದೇ ಇರೋ ರೀತಿಯಲ್ಲಿ ಅವ್ರು ಇರ್ತಾರೆ ಅಂದ್ರೆ ದೆಹಲಿಗೆ ಯಾಕೆ ಹೋಗ್ಬೇಕಾಗಿತ್ತು? ಇಲ್ಲೇ ಕೂತ್ಕೊಳ್ಬೋದಾಗಿತ್ತು. ಬೆಂಗಳೂರಿನ KPCC ಆಫೀಸ್ ವಿಶಾಲವಾಗಿದೆ. ಇದನ್ನೇ ಜನ ನೋಡ್ತಾ ಇರೋದು.